ಧನು ಇಲ್ಲಾರ ಕೆಲಸ ಸಿಕ್ಕೇನಪ್ಪ ನಿನಗೆ? ಇಲ್ಲ ಕಣಮ್ಮ, ಎಲ್ಲ ಕಡೆನೂ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಎಲ್ಲೂ ಸೆಲೆಕ್ಟೇ ಆಗ್ತಾ ಇಲ್ಲ. ಏನಪ್ಪ ಮಾಡೋದು? 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಕಣಪ್ಪ. ಇವತ್ತೇನಾರು ಬಾಡಿಗೆ ಕಟ್ಟಲಿಲ್ಲ ಅಂದರೆ ಓನರ್ ಬಂದು ಮಾನ ಮರ್ಯಾದೆ ಕಡಿತಾರೆ ಕಣಪ್ಪ. ಸರಿ ಕಣಮ್ಮ, ಆಯಿತು. ನನ್ನ ಫ್ರೆಂಡ್ಗೆ ಯಾರಿಗಾರ ಫೋನ್ ಮಾಡಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ತೀನಿ ಬಿಡಮ್ಮ. ಸರಿ ಕಣಪ್ಪ, ಆಯಿತು. ಮಗ ನಾನು ಕೊಡೋದನ್ನು ಹೇಳು ಮಗ. ಮಗ ತುಂಬ ಕಷ್ಟ ಆಗ್ಬಿಟ್ಟಿದೆ ಕಣೋ ಮನೇಲಿ. ನಿನಗೆ ಗೊತ್ತಲ್ಲ, ನನಗೆ ಕೆಲಸ ಬೇರೆ ಇಲ್ಲ. ಒಂದು 50,000 ಇದ್ದರೆ ಕೊಡು ಮಗ, ಒಂದು 2 ತಿಂಗಳು ಬಿಡ್ಕೊಂಡು ಕೊಟ್ಬಿಡ್ತೀನಿ. ಮಗ 50,000ನಾ? ನನ್ನ ಹತ್ರ 50,000 ಅಮೌಂಟ್ ಇಲ್ಲ ಮಗ. ಬೇರೆ ಯಾರನ್ನಾರು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಇರು ಮಗ. ಸರಿ ಮಗ, ಆಯಿತು. ಕೇಳ್ಬಿಟ್ಟು ಹೇಳು. ನೀನು ಒಬ್ಬನೇ ಕೊಡೋ ನಂಬ್ಕೊಂಡಿರೋದು. ಪ್ಲೀಸ್ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡಿ ಕೊಡು ಮಗ. ಒಳ್ಳೆ ಬಕ್ರ ಸಿಕ್ತವನೆ. ನನ್ನ ಹತ್ರ ಇರೋ ದುಡ್ಡನ್ನೇ ಕೊಟ್ಬಿಟ್ಟು ಒಳ್ಳೆ ಬಡ್ಡಿ ದುಡ್ಡು ಹೊಡಿಯೋಣ. ಹೇಳು ಮಗ, ಏನಂದ್ರು ನಿನ್ನ ಫ್ರೆಂಡು? ಮಗ ದುಡ್ಡೇನೋ ಅಡ್ಜಸ್ಟ್ ಆಗುತ್ತೆ ಮಗ, ಆದರೆ ಅವನು 10% ಇಂಟ್ರೆಸ್ಟ್ ಕೇಳ್ತಾನೆ ಮಗ. ಇಂಟ್ರೆಸ್ಟ್ ಆದರೂ ಪರವಾಗಿಲ್ಲ ಮಗ, ಹೆಂಗೋ ಕಟ್ಕೊಂಡು ಹೋಗ್ತೀನಿ. ಪ್ಲೀಸ್ ಕೊಡ್ಸು ಮಗ. ಸರಿ ಮಗ, ಆಯ್ತು. ಇವಾಗ ಫೋನ್ಪೇ ಮಾಡ್ತೀನಿ. ಟೈಮ್ ಮಾತ್ರ ಬಡ್ಡಿ ಕೊಟ್ಬಿಡಾಯ್ತಾ? ಹ್ಞೂ ಮಗ, ಕರೆಕ್ಟ್ ಟೈಮ್ ಬಡ್ಡಿ ಕಟ್ಬಿಡ್ತೀನಿ. ತುಂಬ ಥ್ಯಾಂಕ್ಸ್ ಕಣ. ಹೆಂಗೋ ಇವತ್ತು ಪಾರ್ಟಿ ದುಡ್ಡಾಯ್ತು. ಎಸ್, ಹೆಂಗೋ ಪಾಪ ನನ್ನ ಫ್ರೆಂಡು ನನ್ನ ಕಷ್ಟಕ್ಕಾದ. ಕರೆಕ್ಟ್ ಟೈಮ್ಗೆ ಬಡ್ಡಿ ಕಟ್ಟಿ ನಾನು ಹೆಸರು ಉಳಿಸ್ಕೊತೀನಿ ಅವನ ಹತ್ರ.